ಪ್ರಸಾದ್ ಕುಟುಂಬದಲ್ಲಿ ಅನಾಮಿಕಾ ಬಹಳ ಬುದ್ಧಿವಂತಳು. ಮನೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಆದರೆ ಆಕೆಯಲ್ಲಿ ಒಂದು ಚಿಕ್ಕ ಲೋಪವಿರುತ್ತೆ. ಅದೇನು ಎಂದರೆ ಆಕೆ ಮಹಾ ಜಿಪುಣಿ. ಪ್ರತಿಯೊಂದರಲ್ಲೂ 100 ಲೆಕ್ಕ ಹಾಕಿಕೊಂಡು ಪೈಸೆಗೆ ಪೈಸಾ ಉಳಿತಾಯ ಮಾಡಬೇಕು ಅಂತ ನೋಡ್ತಾ ಇರ್ತಾಳೆ. ಮನೆಯಲ್ಲಿ ಕರೆಂಟ್ ಬಿಲ್ಲು, ಸಾಮಾನುಗಳು, ಕಡೆಗೆ ತರಕಾರಿಯಲ್ಲಿ ಹಾಕುವ ಎಣ್ಣೆ ಹತ್ತಿರ ಕೂಡ ವಿಪರೀತವಾದ ಉಳಿತಾಯ ಮಾಡ್ತಾ ಇರ್ತಾಳೆ. ಒಂದು ದಿನ ಬೆಳಿಗ್ಗೆ ಹೊರಗಡೆ ಭಯಂಕರವಾದ ಮಳೆ ಬರ್ತಾ ಇರುತ್ತದೆ. ತಣ್ಣನೆಯ ಗಾಳಿಗೆ ವಾತಾವರಣ ಎಷ್ಟೋ ಆಹ್ಲಾದವಾಗಿರುತ್ತದೆ. ಪ್ರಸಾದ್ ಶಾರದಾ ಇಬ್ಬರು ವರಾಂಡದಲ್ಲಿ ಕೂತ್ಕೊಂಡು ಮಳೆನ ಆಸ್ವಾದಿಸ್ತಾ ಇರ್ತಾರೆ. ರಮೇಶ್ ಪೇಪರ್ ಓದ್ತಾ ಇರ್ತಾನೆ. ಏನು ಅಂದ್ರೆ, ನೋಡಿದ್ರ ಹೊರಗಡೆ ಮಳೆ ಎಷ್ಟು ಗಟ್ಟಿಯಾಗಿ ಹೊಡಿತಾ ಇದೆ. ಮೈಯೆಲ್ಲ ಒಣಗಿ ಹೋಗುವ ಹಾಗೆ ಈ ಚಳಿಗಾಳಿ ಮೈಗೆ ತಗಲ್ತಾ ಇದ್ರೆ ನನಗಂತೂ ಸಂತೋಷ ಆಗ್ತಾ ಇದೆ. ಮೂಳೆ ಕೊರಿತ ಹಾಗೆ ಇದ್ರೂನು ಈ ವಾತಾವರಣಕ್ಕೆ ಏನಾದ್ರ ಕರಕರ ಅಂತ ಬಾಯಲ್ಲಿ ಹಾಕೊಳ್ತಾರೆ. ಖಾರವಾಗಿ ಬಿಸಿ ಬಿಸಿಯಾಗಿ ಹೊಗೆ ಬರುವ ಸ್ನಾಕ್ಸ್ ತಿನ್ಬೇಕು ಅನ್ನಿಸ್ತಾ ಇದೆ. ಹೌದು ಶಾರದಾ, ನೀನು ಅಕ್ಷರಶಃ ನನ್ನ ಮನಸ್ಸಲ್ಲಿರೋ ಮಾತೆ ಹೇಳ್ದೆ. ಈ ಮಳೆ ಜೋರು ನೋಡ್ತಾ ಇದ್ರೆ ನಂಗೂ ಹಾಗೆ ಅನ್ಸುತ್ತೆ. ಈ ಭಯಂಕರದ ಮಳೆಯಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಆ ಮಳೆ ಹನಿಗಳ ಸೌಂಡ್ ಕೇಳ್ತಾ ಒಂದು ಘಾಟವಾದ ಶುಂಠಿ ಟೀ ಕುಡಿಯುತ್ತಾ ಕೆಂಪಗೆ ಕಾದ ಬಿಸಿ ಬಿಸಿ ಈರುಳ್ಳಿ ಪಕೋಡ ತಿಂತಾ ಇದ್ರೆ ಆಹಾ, ಆ ಮಜಾನೇ ಬೇರೆ ಅಲ್ವಾ. ಈ ಚಳಿಗೆ ಅದಕ್ಕಿಂತ ಇನ್ನೂ ಏನಿದೆ ಹೇಳು. ಅಬ್ಬೋ ಅಪ್ಪ, ನೀವು ಆ ಪಕೋಡ ವಿಷಯ ಹೇಳ್ತಾನೆ ನನ್ನ ಬಾಯಲ್ಲಿ ಕೂಡ ನೀರು ಸುರಿತಾ ಇದೆ. ಹೊರಗಡೆ ನೋಡಿದ್ರೆ ನೀರು ನದಿ ಹಾಗೆ ಹರಿತಾ ಇದೆ. ಹೊರಗಡೆ ಹೋಟೆಲಿಂದ ತರುವ ಪ್ರಮೇಯನೇ ಇಲ್ಲ. ನಮ್ಮ ಮನೆಯಲ್ಲೇ ಅನಾಮಿಕಾ ಇದ್ದಾಳಲ್ಲ, ಅವಳ ಕೈಯಿಂದ ಬಿಸಿ ಬಿಸಿ ಮಾಡಿಸ್ಕೊಳ್ಳೋಣ. ಅನಾಮಿಕಾಳ ಕೈಯಲ್ಲಿ ಅಡಿಗೆ ರುಚಿ ಎಷ್ಟು ಅದ್ಭುತವಾಗಿರುತ್ತೋ ನಮ್ಮೆಲ್ಲರಿಗೂ ಗೊತ್ತೇ ಅಲ್ವಾ. ಹೌದು ಕಣು ಮಗನೇ, ಆಕೆ ಕೈ ಅಡಿಗೆ ರುಚಿ ಚೆನ್ನಾಗಿರುತ್ತೆ ಅನ್ನೋದು ನಿಜನೇ ಹೊರತು ಅವಳನ್ನ ಕೇಳ್ಬೇಕು ಅಂದ್ರೆ ಭಯವಾಗುತ್ತೆ. ನೀನ್ ಹೆಂಡ್ತಿ ಎಲ್ಲಿ ಎಣ್ಣೆ ಖರ್ಚಾಗುತ್ತೆ ಅಂತ ವಿಚಿತ್ರವಾದ ಮುಖ ಇಟ್ಕೊಂಡು ಕ್ಲಾಸ್ ತಗೋತಾಳೆ ಅಂತ ಎದೆ ಗಡಗಡ ಅನ್ನತ್ತೆ. ಯಾಕೆ ಅಂದ್ರೆ ಏನೋ ಮೊನ್ನೆ ಭಾನುವಾರ ಹಾಯಾಗಿ ಪೂರಿ ಮಾಡು ಅಂತ ಹೇಳದ್ನಾ. ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಖರ್ಚಾಗುತ್ತೆ ಅಂತ, ಮೇಲಾಗೆ ಆಯಿಲ್ ರೇಟ್ ಕೂಡ ಆಕಾಶ ದಾಟ್ತಾ ಇದೆ ಅಂತ ಏಕವಾಗಿ ಒಣ ಚಪಾತಿ ಮಾಡಿ ನನ್ ಕೈಲಿ ಇಟ್ಲು ಕಣೋ. ಶಾರದಾ, ಯಾವಾಗ್ಲೂ ಅವಳನ್ನ ಹಾಗ ಅನ್ಬೇಡ. ಅನಾಮಿಕಾ ಎಲ್ಲ ನಮ್ಮ ಕುಟುಂಬಕ್ಕಾಗಿ ಅಲ್ವಾ ಪೈಸೆಗೆ ಪೈಸಾ ಕೂಡ್ತಾ ಇರೋದು. ಆದ್ರೂ ಇಷ್ಟು ಅಂದವಾದ ಮಳೆಯಲ್ಲಿ ಅತ್ತೆ ಮಾವ ಆಸೆಯಿಂದ ಕೇಳಿದ್ರೆ ಇಲ್ಲ ಅಂತಾಳೆ ಏನು. ನಾನ್ ಕರಿತೀನಿರು. ಅಮ್ಮ ಅನಾಮಿಕಾ, ಅನಾಮಿಕಾ, ಒಂದ್ಸಲ ಇಲ್ಲಿ ಬಾ ಅಮ್ಮ ತಾಯಿ. ಪ್ರಸಾದ್ ಆಪ್ಯಾಯತೆಯಿಂದ ಕರೆದ ಕರೆ ಕೇಳಿ ಅನಾಮಿಕಾ ಕೈಗೆ ಅಂಟಿದ ಕಡಲೆ ಹಿಟ್ಟನ್ನು ಸೆರಗಿಗೆ ಒರೆಸಿಕೊಳ್ಳುತ್ತಾ ಬಜೆಟ್ ಲೆಕ್ಕ ಏನಾದ್ರೂ ಬದಲಾಗಬೇಕು ಎನ್ನುವ ಹಾಗೆ ಹಾಲ್ಗೆ ನಡ್ಕೊಂಡು ಬರ್ತಾಳೆ. ಏನ್ ಮಾವಯ್ಯ ಕರೆದ್ರ ಹೇಳಿ, ಏನಾದ್ರೂ ಪ್ರತ್ಯೇಕವಾದ ಕೆಲ್ಸವಿದೆಯಾ ನನ್ನ ಹತ್ರ? ಹೊರಗೆ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ನಾನು ಮಧ್ಯಾಹ್ನ ಊಟಕ್ಕೆ ಸೀದಾ ಟೊಮೊಟೊ ರಸ ಮಾಡ್ತಾ ಇದ್ದೀನಿ. ರಸಂ ಅಂದ್ರೆ ತರಕಾರಿಗಿಂತ ಬೇಗ ಕುದ್ದು ಹೋಗುತ್ತೆ. ಇದರಿಂದ ಗ್ಯಾಸ್ ಸಿಲಿಂಡರ್ ಕೂಡ ಉಳಿತಾಯವಾಗುತ್ತೆ. ಮೇಲಾಗಿ ಕಡಿಮೆ ತರಕಾರಿ ಜೊತೆ ಹೆಚ್ಚು ಜನಕ್ಕೆ ಸರಿ ಹೋಗುತ್ತೆ. ಇದು ನನ್ ಪ್ಲಾನು. ಅಮ್ಮ ಅನಾಮಿಕಾ, ಈಗ ನಿನ್ನ ಗ್ಯಾಸ್ ಉಳಿತಾಯ ರಸದ ವಿಷಯ ದೇವರಿಗೆ ಬಿಡಿ ಹೊರತು ಹೊರಗಡೆ ಮಳೆ ಏಟಿಗೆ ನನ್ನ ಮನಸ್ಸೇನಕ್ಕೂ ಎಳಿತಾ ಇದೆಯೇ. ನನಗೂ ನಿಮ್ಮ ಮಾವಂಗೂ ಹಾಗೆ ನಿನ್ನ ಗಂಡಂಗೆ ಕೂಡ ಸ್ವಲ್ಪ ಕರಕರ ಅನ್ನುವ ಈರುಳ್ಳಿ ಪಕೋಡ ತಿನ್ಬೇಕು ಅಂತ ಬಲವಾದ ಕೋರಿಕೆ ಇದೆ. ಇಲ್ಲ ಅನ್ನದೆ ಒಂದ್ ಅರ್ಧ ಗಂಟೆಯಲ್ಲಿ ಬಿಸಿ ಬಿಸಿ ಪಕೋಡ ಮಾಡಿ ಅದರ ಜೊತೆಗೆ 1 ಕಪ್ಪು ಶುಂಠಿ ಟೀ ತಗೊಂಬ ಅಮ್ಮ. ಅಯ್ಯೋ ದೇವ್ರೆ, ಪಕೋಡ ಅಂದ್ರೆ ಇವರಿಗೆ ಆಟ ಅಂದ್ಕೊಂಡಿದಾರೇನೋ. ಅದು ಮಾಡ್ಬೇಕು ಅಂದ್ರೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಬೇಕು. ಕನಿಷ್ಠ ಅರ್ಧ ಲೀಟರ್ ಎಣ್ಣೆ ಬಾಣ್ಲಿಲಿ ಹಾಕಿ ಕುದಿಸ್ಬೇಕು. ಮೊನ್ನೆನೆ ಅಲ್ವಾ ಬಜೆಟ್ ನೋಡಿ ಒಂದೇ ಎಣ್ಣೆ ಪ್ಯಾಕೆಟ್ ತಂದೆ. ಈಗ ಅದ್ರಲ್ಲಿ ಅರ್ಧ ಪ್ಯಾಕೆಟ್ ಉಪಯೋಗಿಸಿದ್ರೆ ಬರೋ ತಿಂಗಳ ಕೊನೆಯವರೆಗೂ ಮನೆ ಹೇಗೆ ಕಳೆಯುತ್ತೆ? ಬಜೆಟ್ ಎಲ್ಲ ತಲೆ ಕೆಳಗಾಗಿ ಹೋಗುತ್ತೆ. ಇದಕ್ಕೆ ಸರಿಯಾಗಿ ಮಾರ್ಕೆಟ್ ಅಲ್ಲಿ ಈರುಳ್ಳಿ ರೇಟು ಆಕಾಶದಲ್ಲಿ ಹಾರ್ತಾ ಇದೆ. ಇನ್ನು ಚಳಿಗಾಲದ ಆಸೆನ ತಿಂಗಳ ಹೋಮ್ ಬಜೆಟ್ ನ ಬಲಿ ತಗೊಳ್ಳೋ ಹಾಗಿದೆಯೇ. ನಾನು ಏನೋ ಒಂದು ಮಾಡಿ ಪ್ರಮಾದದಿಂದ ತಪ್ಪಿಸ್ಕೋಬೇಕು. ಏನು ಅನಾಮಿಕಾ ಹಾಗೆ ಶೂನ್ಯದಲ್ಲಿ ನೋಡ್ತಾ ಏನೋ ಆಲೋಚಿಸ್ತಾ ಇದ್ಯಾ? ಮನೆಯಲ್ಲಿ ಕಡಲೆ ಹಿಟ್ಟಾಗ್ಲಿ ಎಣ್ಣೆ ಆಗ್ಲಿ ಇದೆಯಾ ಇಲ್ವಾ? ಇರೋ ವಿಷಯ ಹೇಳಿದ್ರೆ ನಾನೇ ನೆನ್ಕೊಂಡು ಹೋಗಿ ತಗೊಂಡ್ಬರ್ತೀನಿ. ಹಿಟ್ಟು ಇದೆ ರೀ, ಆದ್ರೆ ವಾತಾವರಣ ನೋಡಿದ್ರೆ ಎಷ್ಟು ತಣ್ಣಗಿದೆಯೋ. ಈ ಮಳೆಗಾಲದಲ್ಲಿ ಜೀರ್ಣವಾಗುವ ಶಕ್ತಿ ಬಹಳ ಕಡಿಮೆ ಇರುತ್ತೆ ರೀ. ಈಗ ಡೀಪ್ ಫ್ರೈ ಅಲ್ಲಿ ಆ ಪಕೋಡ ತಿಂದ್ರೆ ಎಣ್ಣೆ ಎಲ್ಲ ಹೊಟ್ಟೆಲಿ ಗಟ್ಟಿ ಕಟ್ಕೊಂಡು ಹೋಗಲ್ವಾ. ಮೇಲಾಗಿ ಅತ್ತೆಗೇನು ಕೊಲೆಸ್ಟ್ರಾಲ್ ಅಲ್ವಾ, ಮಾವಂಗೇನು ಗ್ಯಾಸ್ ಪ್ರಾಬ್ಲಮ್ಮು. ಇದೆಲ್ಲ ಏನಕ್ಕೆ ರೀ? ಹೆಲ್ತ್ ಹಾಳಾಗಿ ಹೋಗುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ಬಿಸಿ ಬಿಸಿಯಾಗಿ ತಿಂದ್ಬಿಡಿ, ಹೊಟ್ಟೆಗೆ ಹಾಯಾಗಿರುತ್ತೆ. ಏನೇ ಮಳೆ ಬರ್ತಾ ಇದ್ರು ಉಪ್ಪಿಟ್ಟು ತಿನ್ಬೇಕು ಅಂತ ಯಾವ ಪುರಾಣದಲ್ಲಿ ಬರ್ದಿದ್ಯೆ? ಆದ್ರೂ ನನ್ನ ಕೊಲೆಸ್ಟ್ರಾಲ್ ಬಗ್ಗೆ ಈಗ ನಿನ್ಗೆ ಯಾರು ಹೇಳು ಅಂದ್ರು? ನನ್ನ ಆರೋಗ್ಯ ನನ್ನ ಇಷ್ಟ. ಈ ದಿನ ನಂಗೆ ಪಕೋಡ ಬೇಕೇ ಬೇಕು. ಅಮ್ಮ ಅನಾಮಿಕಾ, ನಿಮ್ಮ ಅತ್ತೆಗೆ ಕೋಪ ಮಾಡ್ಬೇಡ್ವೆ. ಯಾವಾಗೋ ಒಂದ್ಸಲ ಕೇಳಿದ್ದಲ್ವಾ, ಸ್ವಲ್ಪ ಎಣ್ಣೆ ಹೆಚ್ಚಾದ್ರೂ ಪರವಾಗಿಲ್ಲ, ಹಾಗೆ ತಗೊಂಬ ಅಮ್ಮ. ಹೌದು ಅನಾಮಿಕಾ, ಪ್ಲೀಸ್, ನಂಗೆ ಕೂಡ ತಿನ್ಬೇಕು ಅಂತಿದೆ. ಸರಿ ಕಣ್ರಿ, ನಿಮ್ ಇಷ್ಟ. ನೀವ್ ಅಷ್ಟೆಲ್ಲ ಕೇಳ್ತಾ ಇದ್ರೆ ನಾನು ಇಲ್ಲ ಅಂತೀನಾ? ಆರೋಗ್ಯ ಹಾಳಾದ್ರೆ ನಾಳೆ ಹಾಸ್ಪಿಟಲ್ ಖರ್ಚು ಎಷ್ಟಾಗುತ್ತೆ ಏನೋ ಅಂತ ದುಃಖ ಅಷ್ಟೇ. ಸರಿ,
10 ನಿಮಿಷದಲ್ಲಿ ಪಕೋಡ ರೆಡಿ ಮಾಡ್ತೀನಿ. ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಎಲ್ಲ ಎಳಿತವೆ ಪಕೋಡ. ನಾನು ಅಷ್ಟೊಂದು ಎಣ್ಣೆ ವೃಥ ಮಾಡಲ್ಲ. ಅತ್ತೆ ಕೇಳಿದ್ದು ಪಕೋಡನೇ ಅಲ್ವಾ, ಅದಕ್ಕೆ ನಾನು ಒಂದು ಹೊಸ ಪದ್ಧತಿ ಕಂಡು ಹಿಡ್ತೀನಿ. ಆರೋಗ್ಯಕ್ಕೆ ಆರೋಗ್ಯ, ಎಣ್ಣೆ ಪ್ಯಾಕೆಟ್ಗೆ ರಕ್ಷಣೆ, ಹಾಗೆ ಅಂತ ಅಂದುಕೊಂಡು ಅನಾಮಿಕಾ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಹೇಗಾದ್ರೂ ಎಣ್ಣೆ ಉಳಿತಾಯ ಮಾಡಬೇಕು ಅಂತ ಆಕೆ ಮೆದುಳಲ್ಲಿ ತರತರವಾದ ಆಲೋಚನೆ ಬರುತ್ತೆ. ಹಾಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅನಾಮಿಕಾ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು, ಈರುಳ್ಳಿ ಚೂರು, ಹಸಿಮೆಣಸಿನಕಾಯಿ, ಉಪ್ಪು, ಖಾರ ಎಲ್ಲ ಹಾಕಿ ಗಟ್ಟಿಯಾಗಿ ಕಲಸುತ್ತಾಳೆ. ಆದರೆ ಪಕೋಡಕ್ಕಾಗಿ ಬಾಂಡ್ಲಿಯಲ್ಲಿ ಎಣ್ಣೆ ಸುರಿಯದೆ ಕೇವಲ ಚಪಾತಿ ಮಾಡುವ ಹಂಚನ್ನ ಒಲೆ ಮೇಲೆ ಇಡ್ತಾಳೆ. ಅದಕ್ಕೆ 1-2 ಹನಿ ಎಣ್ಣೆ ಹಾಕಿ ಕಲಸಿಕೊಂಡ ಪಕೋಡ ಹಿಟ್ಟನ್ನು ಚಿಕ್ಕ ಚಿಕ್ಕ ದೋಸೆ ಹಾಗೆ ಬಿಲ್ಲೆ ಹಾಗೆ ಒಲೆ ಮೇಲೆ ಅಂಟಿಸುತ್ತಾಳೆ. ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಟು ಚೆನ್ನಾಗಿ ಪ್ಲೇಟ್ ನಲ್ಲಿ ಇಟ್ಟು ಟೀ ಜೊತೆ ಹಾಲ್ಗೆ ತಗೊಂಡ್ಬರ್ತಾಳೆ. ತಗೊಳ್ಳಿ ಅತ್ತೆ, ಮಾವಯ್ಯ ತಗೊಳ್ಳಿ. ಏನು ಅಂದ್ರೆ ಇಲ್ಲಿ ಬನ್ನಿ, ಎಲ್ಲರಿಗೂ ಬಿಸಿ ಬಿಸಿ ಈರುಳ್ಳಿ ಪಕೋಡ ರೆಡಿ ಮಾಡಿದ್ದೀನಿ, ಹಾಗೆ ಶುಂಠಿ ಟೀ ಕೂಡ. ಆಹಾ, ಸಖತ್ತಾಗಿ ವಾಸನೆ ಬರ್ತಾ ಇದೆ ಅನಾಮಿಕಾ. ಹಾಗೆ ಅಂದುಕೊಂಡು ಶಾರದಾ ಆತರದಿಂದ ಪ್ಲೇಟ್ ಇಂದ ಒಂದು ಪಕೋಡ ತಗೋತಾಳೆ. ಆದ್ರೆ ಅದು ಪಕೋಡಿ ಆಗಿರದೆ ಯಾವ್ದೋ ಚಿಕ್ಕ ಸೈಜಿನ ವಡೆ ಹಾಗೆ ಗಟ್ಟಿಯಾಗಿರುತ್ತದೆ. ಶಾರದಾ ಅದನ್ನ ಬಾಯಲ್ಲಿ ಇಟ್ಕೊಂಡು ಕಡಿಯಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅದು ಕಡಿಯೋಕೆ ಬರಲ್ಲ, ಗಡಿಯಾಗಿ ಎಳಿತಾಳೆ. ಅದು ರಬ್ಬರ್ ಆಗಿ ಸಾಗುತ್ತೆ ಹೊರತು ಮುರಿಯಲ್ಲ. ಪ್ರಸಾದ್, ರಮೇಶ್ ಕೂಡ ಒಂದೊಂದು ಪಕೋಡ ಬಾಯಲ್ಲಿ ಇಟ್ಕೊಂಡು ಅಗಿಯಲಾರದೆ ನಾನಾ ಅವಸ್ಥೆ ಪಡ್ತಾ ಇರ್ತಾರೆ. ಏನೇ ಅನಾಮಿಕಾ, ಏನೇ ಇದು? ಪಕೋಡ ಕೇಳಿದ್ರೆ ಸೈಕಲ್ ಟ್ಯೂಬ್ ಕಟ್ ಮಾಡಿ ಹಿಟ್ಟಿಲ್ ಹಾಕಿ ಬೇಯಿಸ್ದೆ ಏನೋ. ನಿಜಕ್ಕೂ ಕರಗ್ತಾನೆ ಇಲ್ಲ, ತಿನ್ನೋಕೂ ಆಗ್ತಾ ಇಲ್ಲ. ಅಗಿತಾ ಇದ್ರೆ ದವಡೆ ನೋವು ಬರ್ತಾ ಇದೆ. ಹೌದಮ್ಮ ಅನಾಮಿಕಾ, ಇದೇನ್ ಪಕೋಡ ತಾಯಿ? ನನ್ನ ಕಟ್ಟಿದ ಹಲ್ಲು ಊದ್ರಿ ಕೈಗೆ ಬರೋ ಹಾಗಿದೆ. ಏಕವಾಗಿ ಹಲ್ಲೆ ಕೆಳಗೆ ಉದ್ರೋಗುತ್ತೆ ಏನು? ಹಬ್ಬಾ ಅನಾಮಿಕಾ, ಇದನ್ ನಿಜಕ್ಕೂ ಪಕೋಡ ಅಂತಾರ? ಇಲ್ಲ ನಿನಗೆ ನೀನು ರಕ್ಷಿಸಿಕೊಳ್ಳಲಿಕ್ಕೆ ಮಾಡಿದ ಬುಲೆಟ್ ಪ್ರೂಫ್ ಜಾಕೆಟ್? ಈ ಪಕೋಡನ ತಗೊಂಡು ಗೋಡೆಗೆ ಹಾಕಿದ್ರೆ ತಿರುಗಿ ಬಂದ ನನ್ನ ಹಣೆಗೆ ಹೊಡೆಯೋ ಹಾಗಿದೆ. ನಿಜಕ್ಕೂ ಕರಕರ ಅಂತಾನೆ ಇಲ್ಲ, ಮುದ್ದೆ ಹಾಗೆ ರಬ್ಬರ್ ಆಗಿದೆ. ಎಣ್ಣೆಯಲ್ಲಿ ಕರ್ದಿಯಾ ಇಲ್ವೋ ಹೊರತು? ಇಲ್ಲ ರೀ, ಚೆನ್ನಾಗಿ ಕರ್ದಿದ್ದೀನಿ. ಹಂಚಿ ಮೇಲೆ 2 ಹನಿ ಎಣ್ಣೆ ಮಾತ್ರನೇ ಹಾಕಿ ಅದನ್ನ ದೋಸೆ ಹಾಕಿ ಸುಟ್ಟಿದ್ದೀನಿ. ಇದನ್ನ 0 ಆಯಿಲ್ ತವಾ ಪಕೋಡ ಅಂತ ಕೂಡ ಅಂತಾರೆ ರೀ. ಏನೇ ತವಾ ಮೇಲೆ ಪಕೋಡಿನ? ನನ್ನ ಕರ್ಮ, ನನಗೆ ಪಕೋಡ ಬೇಕು ಅಂತ ಕೇಳ್ದೆ ಅಲ್ಲ. ಇಂಟರ್ನೆಟ್ ನೋಡಿ ಕೆಟ್ಟದಾಗಿ ನನ್ ಮೇಲೆ ಪ್ರಯೋಗ ಮಾಡ್ತೀಯಾ? ಇದೇನಾದ್ರೂ ಪದ್ಧತಿನಾ ನಿನಗೆ? ಕೊಲೆಸ್ಟ್ರಾಲ್ ಬರುತ್ತೆ ಅಂತ ನಿಜಕ್ಕೂ ಎಣ್ಣೆ ಇಲ್ಲದೆ ರಬ್ಬರ್ ಚೂರು ಮಾಡಿ ತಂದು ಕೊಡ್ತೀಯಾ? ನನ್ ದವಡೆ ಉದುರು ಹೋದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಆ ಡಾಕ್ಟರ್ ಅವರ ಫೀಸ್ಗಿಂತ ನೀನು ಎತ್ತಿಟ್ಟ ಎಣ್ಣೆ ಕಾಲ್ ಭಾಗ ಕೂಡ ಕೆಲ್ಸಕ್ ಬರಲ್ವಲ್ಲ. ಶಾರದಾ, ಶಾಂತಿಸು. ಪಾಪ ಆಕೆ ನಮ್ಮ ಒಳ್ಳೇದಕ್ಕೆ ಅಲ್ಲೂ ಆಲೋಚಿಸಿದ್ದು. ಏನ್ರಿ ನೀವು ಸುಮ್ನಿರಿ. ಅವಳು ಆಲೋಚಿಸಿದ್ದು ನಮ್ಮ ಆರೋಗ್ಯದ ಬಗ್ಗೆ ಅಲ್ಲ, ಅಡಿಗೆ ಮನೆಯಲ್ಲಿರುವ ಎಣ್ಣೆ ಡಬ್ಬದ ಬಗ್ಗೆ. ಜಿಪುಣಿತನಕ್ಕೆ ಕೂಡ ಒಂದು ಹದ್ದಿರ್ಬಾರ್ದ? ಹೀಗಾದ್ರೆ ಮನುಷ್ಯರು ಹೇಗೆ ಬದುಕ್ಬೇಕು? ಬಾಯಿಗೆ ರುಚಿ ಇಲ್ಲದೆ ನಾನು ಕೇಳಿದ್ರೆ ಈ ರಬ್ಬರ್ ಚೂರು ತಂದು ಅಗಿ ಅನ್ನತಾಳೆ. ಅಮ್ಮ ಹೇಳೋದು ನಿಜಾನೇ ಅನಾಮಿಕಾ, ಉಳಿತಾಯ ಮಾಡೋದು ಒಳ್ಳೇದೇ, ಆದ್ರೆ ಮತ್ತಷ್ಟು ಜಿಪುಣತನ ಕೆಲಸಕ್ಕೆ ಬರಲ್ಲ. ಅವಾಗ ಇಂತ ಚಿಕ್ಕ ಪುಟ್ಟ ಸಂತೋಷನ ಪೂರ ಮಾಡಿದ್ರೆ ಅಲ್ವಾ ಮನೆಯವ್ರಿಗೂ ಸಂತೋಷ. ಇದರಲ್ಲಿ ಎಣ್ಣೆ ಉಳಿತಾಯ ಮಾಡಿ ಸಾಧಿಸೋದೇನಿದೆ? ನನಗೆ ಇದು ನಿಜಕ್ಕೂ ಹಿಡಿಸ್ಲಿಲ್ಲ. ನಾನು ಆನ್ಲೈನ್ ನಲ್ಲಿ ಸ್ವಿಗ್ಗಿನಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇಂದ ಡೀಪ್ ಫ್ರೈ ಮಾಡಿದ ಪಕೋಡನ ಆರ್ಡರ್ ಮಾಡ್ತಾ ಇದ್ದೀನಿ. ಇನ್ನು 300 ರೂಪಾಯಿ ಆಗುತ್ತೆ ಅಷ್ಟೇ ಅಲ್ವಾ? ಆಗ ರಮೇಶ್ ಆ ಮಾತು ಅನ್ನುತ್ತಲೇ 300 ಅನ್ನುವ ಮಾತು ಅನಾಮಿಕಳ ಕಿವಿಗೆ ಸಿಡಿಲಿನ ಹಾಗೆ ಬಡಿಯುತ್ತದೆ. ಹೊರಗಿನ ಫುಡ್ಗಾಗಿ 300 ಖರ್ಚು ಮಾಡುವುದಾ ಅಂತ ಆಕೆಗೆ ಎದೆ ನಿಂತ ಹಾಗೆ ಆಗುತ್ತದೆ. ನೀನು ಎಣ್ಣೆ ಬಗ್ಗೆ, ಖರ್ಚಿನ ಬಗ್ಗೆ ಭಯಪಡಬೇಡ. ಇದು ನನ್ನ ಸ್ಪೆಷಲ್ ಪಕೋಡ ಫಂಡು. ಈ 100 ರೂಪಾಯಿ ಹಿಡ್ಕೊಂಡು ನಮ್ಮ ಅಡಿಗೆ ಮನೆಯಲ್ಲಿರುವ ಎಣ್ಣೆ ಪ್ಯಾಕೆಟ್ ಧೈರ್ಯವಾಗಿ ಉಪಯೋಗಿಸು ತಾಯಿ. ನನ್ನ ಹೆಂಡತಿ ಕೋರಿಕೆ, ನನ್ನ ಕೋರಿಕೆ ನೀನೇ ತೀರಿಸ್ಬೇಕಮ್ಮ. ಹೊರಗಿನ ಫುಡ್ ನಮಗ್ ಬೇಡ ಬಿಡು. ಹೌದು ಕಣೆ ಅನಾಮಿಕಾ, ಹೊರಗಡೆ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿರುವ ಎಣ್ಣೆ ಎಷ್ಟೋ ಮೇಲು. ದುಡ್ಡು ನಿಮ್ಮ ಮಾವಯ್ಯ ಕೊಡ್ತಾ ಇದ್ದಾರಲ್ಲ, ಇನ್ನು ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಅಳದೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ತಗೊಂಬಾ. ಮಾವಯ್ಯ, ನೀವು ದುಡ್ಡು ಕೊಡ್ಬೇಕಾ? ಪರವಾಗಿಲ್ಲ ಬಿಡಿ. ಆದ್ರೂ ನೀವು ಅಷ್ಟೆಲ್ಲ ಬೇಡ್ಕೋತಾ ಇದ್ರೆ ನಾನು ಇಲ್ಲ ಅಂತೀನಾ? ನನಗೆ ಯಾವಾಗಲೂ ನಿಮ್ಮ ಸಂತೋಷನೇ ಮುಖ್ಯ. ಎಣ್ಣೆ ಖರ್ಚಾದ್ರೆ ಏನಾಗಿದೆ ಬಿಡಿ, ಹೋದ್ರೆ ಹೋಯ್ತು. ನಿಮ್ಮ ಆರೋಗ್ಯ, ಆನಂದದ ಮುಂದೆ ಆ ಎಣ್ಣೆ ಪ್ಯಾಕೆಟ್ ಎಷ್ಟು ಮುಖ್ಯ ಹೇಳಿ. ಈಗಲೇ ಹೋಗಿ ಮಸಾಲೆ ಹಚ್ಚಿ ಎಣ್ಣೆಯಲ್ಲಿ ಈಜು ಹೊಡೆಯೋ ಹಾಗೆ ಬೇಯಿಸಿ ನಿಜಕ್ಕೂ ಕರಕರ ಅನ್ನುವ ಪಕೋಡನ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಈ ತವಾ ಪಕೋಡಿನೆಲ್ಲ ಡಸ್ಟ್ ಬಿನ್ ಅಲ್ಲಿ ಬಿಸಾಕ್ತೀನಿ. ಆಗ ಅನಾಮಿಕಳ ಮಾತಿಗೆ ಪ್ರಸಾದ್, ಶಾರದಾ, ರಮೇಶ್ ಮೂವರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಹೊಟ್ಟೆ ಹಿಡಿದು ನಗ್ತಾರೆ. ದುಡ್ಡು ನೋಡುತ್ತಲೇ ಅನಾಮಿಕಳ ಆರೋಗ್ಯ ಸೂತ್ರಗಳೆಲ್ಲ ಮರ್ತೋಯ್ತು ಎಂದು ಅವರಿಗೆ ಅರ್ಥವಾಗುತ್ತೆ. 10 ನಿಮಿಷದಲ್ಲೇ ಅನಾಮಿಕಾ ಅಡಿಗೆ ಮನೆಯಲ್ಲಿ ಬಾಂಡ್ಲಿ ಇಟ್ಟು ಅದರ ಮೇಲೆ ಎಣ್ಣೆ ಸುರಿದು ಸುವಾಸನೆಯಿಂದ ಕರಕರ ಅನ್ನುವ ಈರುಳ್ಳಿ ಪಕೋಡವನ್ನು ಮಾಡಿ ತಗೊಂಡ್ ಬಂದು ಕೊಡ್ತಾಳೆ. ತಗೊಳ್ಳಿ ಅತ್ತೆ, ಸ್ಪೆಷಲ್ ಪಕೋಡಗಳು. ಈಗ ಕಚ್ಚಿ ನೋಡಿ, ನಿಮ್ಮ ದವಡೆ ಅಲ್ಲ, ಪಕೋಡ ಮಾತ್ರನೇ ಕರಕರ ಅನ್ನತ್ತೆ. ಆಹಾ, ಪಕೋಡ ಅಂದ್ರೆ ಹೀಗಿರ್ಬೇಕೆ ಅನಾಮಿಕಾ? ನಿನ್ನ ರಬ್ಬರ್ ಚೂರಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಯ್ತಾ? ನಿನ್ನ ಕೈಯಲ್ಲಿ ನಿಜಕ್ಕೂ ಅಮೃತ ಇದೆಯಾ ಹುಚ್ಚಿ? ಆ ಎಣ್ಣೆ ಹನಿಗಳನ್ನು ನೋಡ್ಕೊಂಡು ರುಚಿನ ಯಾಕೆ ಹಾಳು ಮಾಡ್ತೀಯಾ?
ಅದ್ಭುತ ಅಮ್ಮ, ಮಳೆ ಬೀಳ್ತಾ ಇದ್ರೆ ಪಕೋಡ ತಿಂತಾ ಇದ್ರೆ ಆಹಾ, ಸ್ವರ್ಗದಲ್ಲಿ ಇರೋ ಹಾಗಿದೆ ಅನ್ಕೋ. ನನ್ನ 100 ರೂಪಾಯಿಗೆ ನ್ಯಾಯ ಮಾಡಿದೆ ತಾಯಿ. ಥ್ಯಾಂಕ್ ಯು ಅನಾಮಿಕಾ. ಇನ್ನೊಂದ್ಸಲ ಅಡಿಗೆ ಹತ್ರ ಇಂತಹ ಪ್ರಯೋಗ ಮಾಡ್ಬೇಡ. ನಿನ್ನ ಉಳಿತಾಯ ಕಿರಾಣ ಸಾಮಾನ್ ಹತ್ರ ನೋಡ್ಕೋ ಹೊರತು ನಮ್ಮ ಹೊಟ್ಟೆ ಹತ್ರ ಅಲ್ಲ, ಸರಿನಾ? ಸರಿ ಕಣ್ರಿ, ಇನ್ನು ಮೇಲಿಂದ ಮಳೆ ಬಂದಾಗ ಪ್ರತಿ ಸಲ ನಿಮಗೆ ನಾನು ಹೀಗ್ಲೇ ಡೀಪ್ ಫ್ರೈ ಮಾಡಿದ ಪಕೋಡ ಬಜ್ಜಿಗಳನ್ನ ಮಾಡ್ಕೊಡ್ತೀನಿ. ಆದ್ರೆ ಆ ಎಣ್ಣೆ ಖರ್ಚು ಮಾತ್ರ ಮಾವಯ್ಯ ಹೀಗೆ ಫಂಡ್ ಕೊಡ್ತಾ ಇರ್ಬೇಕು ಮತ್ತೆ. ಡೀಲ್ ಓಕೆನಾ? ಡೀಲಮ್ಮ, ಡೀಲು. ಥ್ಯಾಂಕ್ ಯು ಮಾವಯ್ಯ. ಹಾಗೆ ಎಲ್ಲರೂ ಸೇರಿ ಆ ತಣ್ಣನೆಯ ವಾತಾವರಣದಲ್ಲಿ ಬಿಸಿ ಬಿಸಿ ಟೀ ಕುಡಿಯುತ್ತಾ ಕರಕರ ಅನ್ನುವ ಪಕೋಡಗಳನ್ನು ತಿನ್ನುತ್ತಾ ಎಷ್ಟೋ ಸಂತೋಷದಿಂದ ಕಳೆಯುತ್ತಾರೆ. ಅನಾಮಿಕಾ ಕೂಡ ದುಡ್ಡಿಗಿಂತ ಕುಟುಂಬ ಒಗ್ಗಟ್ಟಾಗಿ ನಗುವ ಆನಂದದ ಮುಂದೆ ಯಾವುದು ಸಾಟಿ ಇಲ್ಲ ಅಂತ ಗ್ರಹಿಸುತ್ತಾಳೆ. ಆ ರಬ್ಬರ್ ಪಕೋಡಗಳ ಪಂಚಾಯಿತಿ ಅವರ ಮನೆಯಲ್ಲಿ ಯಾವತ್ತಿಗೂ ನೆನಪಿದ್ದು ಒಂದು ಮಧುರವಾದ ಹಾಸ್ಯಭರಿತವಾದ ಜ್ಞಾಪಕವಾಗಿ ಮಿಕ್ಕಿ ಹೋಗುತ್ತದೆ. ಆ ವಿಧದಿಂದ ಆ ಜಿಪುಣಿ ಸೊಸೆಯ ಮನೆಯಲ್ಲಿ ಆ ಮಳೆಗಾಲ ಸಂತೋಷದಿಂದ ಕಳೆದು ಹೋಗುತ್ತೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನೆಲ್ಲ ಪ್ರಸಾದ್ ನಡೆಯುವ ಹೋಲ್ಸೇಲ್ ಕಿರಾಣ ವ್ಯಾಪಾರದ ಮೇಲೆ ಕುಟುಂಬವೆಲ್ಲ ಆಧಾರ ಪಟ್ಟಿರುತ್ತದೆ. ಆದರೆ ಕಾಲ ಯಾವಾಗಲೂ ಒಂದೇ ತರ ಇರುವುದಿಲ್ವಲ್ಲ. ವ್ಯಾಪಾರದಲ್ಲಿ ಊಹಿಸದ ನಷ್ಟ ಬರುವುದು, ಮಾಡಿದ ಸಾಲ ಬೆಟ್ಟದ ಹಾಗೆ ಬೆಳೆಯುವುದು, ಒಂದೇ ಸಲ ಆ ಕುಟುಂಬ ಬೀದಿಲಿ ಬೀಳುವ ಪರಿಸ್ಥಿತಿ ಬರುತ್ತದೆ. ಆ ಕಷ್ಟಕಾಲದಲ್ಲಿ ಪುರುಷರೆಲ್ಲ ನಿರಾಸೆಯಲ್ಲಿ ಮುಳುಗಿ ಹೋಗುತ್ತಾರೆ. ಒಂದು ದಿನ ಪ್ರಸಾದ್ ಅವರ ಮನೆಯ ದೊಡ್ಡ ಹಾಲ್ನಲ್ಲಿ ವಾತಾವರಣ ಎಷ್ಟೋ ಗಂಭೀರವಾಗಿರುತ್ತದೆ. ಪ್ರಸಾದ್ ಸೋಫಾದಲ್ಲಿ ತಲೆ ಹಿಡ್ಕೊಂಡು ಕೂತಿರ್ತಾನೆ. ರಮೇಶ್, ಸುರೇಶ್, ಅರುಣ್ ದಿಗಿಲಿನಿಂದ ನಿಂತಿರುತ್ತಾರೆ. ಶಾರದಾ ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಅಡಿಗೆ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಆಂದೋಲನದಿಂದ ನೋಡ್ತಾ ಇರ್ತಾರೆ. ಇಷ್ಟರಲ್ಲಿ ಸಾಲ ಕೊಟ್ಟ ಕೋಟೀಶ್ವರರಾವ್ ಅರಚುತ್ತಾ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಏನಯ್ಯ ಪ್ರಸಾದ್, ಇನ್ನು ಎಷ್ಟು ದಿನ ಈ ಕಣ್ಣು ಮುಚ್ಚಾಲೆ? ತಿಂಗಳಿಗೆ ಮೇಲಾಗಿ ತಿರುಗ್ತಾ ಇದ್ದೀನಿ. ಈ ದಿನ ನನಗೆ ಸರಿಯಾಗಿ ಹೇಳಲೇಬೇಕು. ನನ್ನ ದುಡ್ಡು ನಂಗೆ ಕೊಡ್ತೀಯಾ ಇಲ್ವಾ? ಈ ಮನೆ ಬರ್ಕೊಡ್ತೀಯಾ? ಕೋಟೀಶ್ವರರಾವ್ ಅವರೇ, ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ವ್ಯಾಪಾರದಲ್ಲಿ ನಷ್ಟ ಬಂದು ಸರ್ವವು ಕಳ್ಕೊಂಡಿದ್ದೀನಿ. ನಿಮ್ಮ ಮಾತು ಕೇಳಿ ಕೇಳಿ ಕಿವಿ ತುಕ್ ಹಿಡ್ದೋಗಿದೆ ಪ್ರಸಾದ್. ನಿನ್ನ 3 ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಏನಾದ್ರೂ ಕೆಲಸ ಮಾಡಿ ಸಾಲ ತೀರಿಸಬಹುದಲ್ಲ? ಕೈಲಾಗದವರ ಹಾಗೆ ಮನೆಯೊಳಗೆ ಕೂತ್ಕೊಂಡ್ರೆ ಸಾಲ ಎಲ್ಲ ಹೇಗೆ ತೀರುತ್ತೆ? ನಾಳೆ ಸಾಯಂಕಾಲದೊಳಗೆ ಅವರು ಕನಿಷ್ಠ ನನಗೆ ಮೊದಲ ಕಂತಿನ ಒಳಗೆ 50,000 ರೂಪಾಯಿ ಕಟ್ಟಬೇಕು. ಇಲ್ಲ ಅಂದ್ರೆ ನಿಮ್ ಮನೆ ಜಪ್ತಿ ಮಾಡಿಸ್ತೀನಿ, ಜಾಗ್ರತೆ. ಹಾಗೆ ಹೇಳಿ ಕೋಟೇಶ್ವರ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಲ್ನಲ್ಲಿ ನಿಶಬ್ದ ಆವರಿಸುತ್ತದೆ. ಪ್ರಸಾದನ ಕಣ್ಣಿನ ತುಂಬಾ ನೀರ್ ಹರಿತಾ ಇರುತ್ತದೆ. ಏನು ಅಂದ್ರೆ, ಎದೆನ ಭದ್ರ ಮಾಡ್ಕೊಳ್ಳಿ, ಎಲ್ಲಾ ದೇವ್ರೇ ನೋಡ್ಕೋತಾನೆ. ಏನ್ ನೋಡ್ಕೋತಾನೆ ಶಾರದಾ? ನನ್ ಜೀವನವೆಲ್ಲ ಕಷ್ಟಪಟ್ಟು ಸಂಪಾದಿಸಿದ ಗೌರವ ಈ ದಿನ ಬಜಾರಲ್ಲಿ ಬಿದ್ದೋಯ್ತು. ಸಾಲದವರು ಬಂದು ನಮ್ ಮನೆ ಜಪ್ತಿ ಮಾಡ್ತಾನೆ ಅಂದ್ರೆ ನನ್ಗೆ ಪ್ರಾಣ ಹೋದ ಹಾಗೆ ಅನ್ಸುತ್ತೆ. ನನ್ನ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಲಾಗದೆ ಹೋದೆ. ಅಪ್ಪ, ನಮ್ಮನ್ನು ಕ್ಷಮಿಸ್ಬಿಡಿ. ವ್ಯಾಪಾರದಲ್ಲಿ ನಷ್ಟ ಬರುತ್ತಲೇ ನಾವೆಲ್ಲ ಗಾಬರಿ ಆದ್ವಿ. ಯಾವ ಕೆಲಸವೂ ತಕ್ಷಣ ಸಿಗ್ತಾ ಇಲ್ಲ. ನಾಳೆಯೊಳಗೆ ಅಷ್ಟು ದುಡ್ಡು ಹೇಗೆ ತಗೊಂಬರೋದು ನಮ್ಗೆ ಅರ್ಥವಾಗ್ತಿಲ್ಲಪ್ಪ. ಹೌದಪ್ಪ, ಕೆಲಸಕ್ಕಾಗಿ ತಿರುಗ್ತಿದ್ದೀವಿ ಹೊರತು ಎಲ್ಲಿಯೂ ತಕ್ಷಣ ಸಂಬಳ ಸಿಕ್ಕುವ ಹಾಗಿಲ್ಲ. ಇರುವ ಪರಿಸ್ಥಿತಿ ಇಷ್ಟು ದಾರುಣವಾಗಿ ತಯಾರಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. 4 ತಲೆ ಎತ್ತಿಕೊಂಡು ತಿರುಗಿದ ನಾವು ಸಾಲದವರಿಂದ ತಲೆ ತಗ್ಗಿಸಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ಬಹಳ ದಿಗಲಾಗ್ತಿದೆ ಅಪ್ಪ. ಹಾಗೆ ಅಂದುಕೊಳ್ಳುತ್ತಾ ಗಂಡಸರೆಲ್ಲ ನಿರಾಸೆಯಿಂದ ಧೈರ್ಯ ಕಳೆದುಕೊಂಡು ಮಾತನಾಡುತ್ತಾ ಇದ್ರೆ ಅಡಿಗೆ ಮನೆ ಹತ್ರ ನಿಂತ ದೊಡ್ಡ ಸೊಸೆ ಅನಾಮಿಕಳ ಮನಸ್ಸು ಕಷ್ಟ ಕಾಲದಲ್ಲಿ ಕುಗ್ಗಿ ಹೋಗುವುದಕ್ಕಿಂತ ಗಟ್ಟಿಯಾಗಿ ನಿಂತು ಎದುರಿಸುವುದೇ ಕುಟುಂಬದ ಬಲವೆಂದು ಆಕೆ ನಂಬಿರುತ್ತಾಳೆ. ತಕ್ಷಣ ಆಕೆ ತನ್ನ ವಾರಗಿತ್ತಿಯರು ಅವನಿ, ಅಂಜಲಿಯರನ್ನು ಅಡಿಗೆ ಮನೆಯೊಳಗೆ ಕರೆಯುತ್ತಾಳೆ. ಆಗ ಅಲ್ಲಿ ಅನಾಮಿಕಾ, ಅವನಿ, ಅಂಜಲಿ ಗುಸುಗುಸು ಅಂತ ಇರ್ತಾರೆ. ಅವನಿ, ಅಂಜಲಿ, ನೋಡಿದ್ರಲ್ಲ ಹೊರಗಡೆ ಪರಿಸ್ಥಿತಿ ಹೇಗಿದೆಯೋ? ನಮ್ಮ ಮಾವಯ್ಯ ಗಂಡಂದಿರು ಅಷ್ಟು ದಿಗಿಲಿನಿಂದ ಇದ್ದಾರೆ. ನಾಳೆ ಸಾಯಂಕಾಲದೊಳಗೆ ದುಡ್ಡು ಕಟ್ತಾ ಇದ್ರೆ ನಮ್ಮ ಮನೆ ಕೈಜಾರಿ ಹೋಗುತ್ತೆ. ನಾವು ಹೀಗೆ ಕೈ ಕಟ್ಕೊಂಡು ನೋಡ್ತಾ ಕೂತ್ಕೊಳ್ಳೋದಾ? ಹೌದು ಅಕ್ಕ, ನನಗೂ ಕೂಡ ತುಂಬಾ ದುಃಖನೇ ಅನ್ನಿಸ್ತಾ ಇದೆ. ಆದ್ರೆ ನಾವೇನು ಮಾಡ್ತೀವಿ? ನಾವು ಓದಿಕೊಂಡ್ರು ಕೂಡ ಕೆಲಸ ಮಾಡ್ತಾ ಇಲ್ಲ. ಈಗಿಂದೀಗ ನಮ್ಗೆ ದುಡ್ಡು ಯಾರು ಕೊಡ್ತಾರೆ? ಹೌದು ಅಕ್ಕ, ನಾವು ಹೊರಗೆ ಹೋಗಿ ಏನಾದ್ರೂ ಕೆಲಸ ಮಾಡೋಣ ಅಂದ್ಕೊಂಡ್ರು ಈ ಊರಿನ ಜನ ಏನ್ ಅಂದ್ಕೋತಾರೆ? ಪ್ರಸಾದ್ ಅವರ ಸೊಸೆರು ರೋಡ್ ಮೇಲೆ ಬಿದ್ದಿದ್ದಾರೆ ಅಂತ ನಗಲ್ವಾ? ಗರ್ವ ಅನ್ನೋದು ಹಸಿವೆ ತೀರಿಸೋದಿಲ್ಲ ಅಂಜಲಿ. ನಮ್ಮ ಕುಟುಂಬ ಬೀದಿಯಲ್ಲಿ ಬೀಳುವ ಪರಿಸ್ಥಿತಿ ಬಂದಾಗ ಜನರ ನಗುವಿಗಿಂತ ನಮ್ಮ ಕೈಯಿಂದ ನಾವು ಶ್ರಮಿಸಿ ನಿಲ್ಲುವುದೇ ದೊಡ್ಡ ಆತ್ಮಗೌರವ ಇದೆ. ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ. ಏನಕ್ಕ ಆಲೋಚನೆ? ಏನಾದ್ರೂ ಇದ್ರೆ ಹೇಳು, ನಾವು ನಿನಗೆ ಜೊತೆಯಾಗಿರ್ತೀವಿ. ನಮ್ಮ 3 ಅಡಿಗೆ ಚೆನ್ನಾಗಿ ಬರುತ್ತಲ್ಲ. ಮುಖ್ಯವಾಗಿ ನಾನು ಮಾಡುವ ಕಾಲಿಫ್ಲವರ್ ಪಕೋಡ ಅಂದ್ರೆ ಮನೇಲಿ ಎಲ್ಲರಿಗೂ ಎಷ್ಟೋ ಇಷ್ಟ. ಯಾಕೆ ನಾವು ನಮ್ಮ ಬೀದಿಯ ಕೊನೆಗೆ ಒಂದು ಚಿಕ್ಕ ಗಾಡಿ ಇಟ್ಕೊಂಡು ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಗಳನ್ನು ಮಾಡಿ ಮಾರಬಾರ್ದು? ಪ್ರಸ್ತುತ ಚಳಿಕಾಲ ಶುರುವಾಗಿದೆ. ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಸ್ನಾಕ್ಸ್ ತಿನ್ನೋದಕ್ಕೆ ಜನ ಇಷ್ಟಪಡ್ತಾರಲ್ವಾ? ಏನಕ್ಕ, ನಾವು ರೋಡ್ ಪಕ್ಕದಲ್ಲಿ ಪಕೋಡ ಗಾಡಿ ಇಡೋದನ್ನ ಅತ್ತೆ ಒಪ್ಕೋತಾರ? ನಿಜಕ್ಕೂ ಗಂಡಸರು ನಮ್ಮನ್ನ ಹಾಗೆ ಮಾಡೋದಕ್ಕೆ ಬಿಡ್ತಾರ?
ಅವರು ನಮ್ಮನ್ನ ನಿಲ್ಸೋದಕ್ಕೆ ನೋಡ್ತಾರೆ ಅಂಜಲಿ, ಆದ್ರೆ ನಾವು ಅವರಿಗೆ ಧೈರ್ಯ ಹೇಳ್ಬೇಕು. ನಮ್ಮ ಕೈ ಅಡಿಗೆಯಿಂದ ಕಷ್ಟಪಟ್ಟು ಸಂಪಾದಿಸೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕೈ ರುಚಿ ನಮಗಿರುವ ದೊಡ್ಡ ಆಸ್ತಿ. ನೀನೇನಂತೀಯ ಅವನಿ? ಅಕ್ಕ, ನೀನ್ ಹೇಳಿದ್ದು ನಿಜ. ಖಾಲಿಯಾಗಿ ಕೂತ್ಕೊಂಡು ಅಳೋದಕ್ಕಿಂತ ಏನಾದ್ರೂ ಒಂದು ಮಾಡೋದು ಬಹಳ ಒಳ್ಳೆಯದು. ನಾನು ನಿನ್ ಜೊತೆಗೆ ಇರ್ತೀನಿ. ಕಾಲಿಫ್ಲವರ್ ಹಚ್ಚೋದು, ಮಸಾಲೆ ಸಿದ್ಧ ಮಾಡೋದು ನಾನ್ ನೋಡ್ಕೋತೀನಿ. ಅಕ್ಕಂದರಿಬ್ಬರು ಅಷ್ಟು ಧೈರ್ಯವಾಗಿದ್ದಾಗ ನಾನು ಮಾತ್ರ ಯಾಕೆ ಹಿಂದಕ್ಕೆ ಬರಬೇಕು? ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಕಸ್ಟಮರ್ ಹತ್ರ ಆರ್ಡರ್ಸ್ ತಗೊಳ್ಳೋದು, ಪ್ಯಾಕ್ ಮಾಡೋದು ನಾನ್ ನೋಡ್ಕೋತೀನಿ. ನಾವು ಮೂರು ಸೇರಿದರೆ ಈ ಸಮಸ್ಯೆಯನ್ನ ಖಂಡಿತವಾಗಿ ದಾಟಬಹುದು. ಶಬಾಷ್, ನಿಮ್ಮಿಂದ ನನಗೆ ಬೇಕಾಗಿದ್ದು ಈ ಧೈರ್ಯನೇ. ಬನ್ನಿ, ಅತ್ತೆಗೆ ಮಾವಯ್ಯಂಗೆ ನಮ್ಮ ನಿರ್ಣಯ ಹೇಳೋಣ. ಹಾಗೆ ಅಂದು ಮೂವರು ವಾರಗಿತ್ತಿಯರು ಒಗ್ಗಟ್ಟಾಗಿ ತೆಗೆದುಕೊಂಡ ನಿರ್ಣಯ ಆ ಮನೆಯ ಭವಿಷ್ಯತ್ತನ್ನು ಬದಲಾಯಿಸುತ್ತದೆ. ಅವರು ರೂಮಿನಿಂದ ಹೊರಗೆ ಬಂದು ನಿರಾಸೆಯಿಂದ ಕೂತ್ಕೊಂಡ ಕುಟುಂಬ ಸಭ್ಯರ ಮುಂದೆ ಬಂದು ನಿಲ್ಲುತ್ತಾರೆ. ಈಗ ಅನಾಮಿಕಾ ಎಲ್ಲರ ಮುಂದೆ ನಿಂತುಕೊಂಡು ಧೈರ್ಯದಿಂದ ಮಾತಾಡ್ತಾಳೆ. ಮಾವಯ್ಯ, ಅತ್ತೆ, ದಯವಿಟ್ಟು ನೀವು ಕಣ್ಣೀರು ಒರೆಸ್ಕೊಳ್ಳಿ. ನಮ್ಮ ಗಂಡಂದಿರು ಮೂವರು ಹೀಗೆ ದಿಗಿಲಿನಿಂದ ಕೂತ್ಕೊಳ್ಳೋದು ನಮಗೆ ಇಷ್ಟವಾಗ್ತಿಲ್ಲ. ನಮ್ಮ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವೊಂದು ನಿರ್ಣಯ ತಗೊಂಡಿದ್ದೀವಿ. ಏನಮ್ಮ ಅನಾಮಿಕಾ, ನೀವೇನ್ ಮಾಡಬಲ್ಲರಿ ಈ ಸಮಯದಲ್ಲಿ? ಅತ್ತೆ, ನಾನು ಅವನೇ ಅಂಜಲಿ ಮೂವರು ಸೇರಿ ನಮ್ಮ ಬೀದಿ ಕೊನೆಯಲ್ಲಿ ಒಂದು ಚಿಕ್ಕ ಸ್ಟಾಲ್ ಇಟ್ಟು ಕಾಲಿಫ್ಲವರ್ ಪಕೋಡನ ಮಾರ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀವಿ. ಏನು, ನನ್ನ ಸೊಸೆಯರು ರೋಡ್ ಮೇಲೆ ನಿಂತ್ಕೊಂಡು ಪಕೋಡ ಮಾರ್ತೀರಾ? ಬೇಡಮ್ಮ, ಬೇಡ. ನನ್ನ ಪ್ರಾಣ ಹೋದ್ರು ನನ್ನ ಮನೆ ಹೆಣ್ಮಕ್ಳನ್ನ ಹಾಗೆ ರೋಡ್ ಮೇಲೆ ನಿಲ್ಸಲ್ಲ. ಹೌದು ಅನಾಮಿಕಾ, ನೀನು ನಿಜಕ್ಕೂ ಏನ್ ಮಾತಾಡ್ತಾ ಇದ್ಯಾ? ನಮ್ಮ ಕೈಲಾಗದೆ ನಾವು ಹೀಗೆ ಕೂತ್ಕೊಂಡಾಗ ನೀವು ಇಂಥ ಕೆಲಸ ಮಾಡ್ತೀರಾ? ಊರ್ನವರು ನನ್ನ ಏನಂತ ಬೈತಾರೆ. ಹೆಂಡಂದಿರ ರಟ್ಟೆ ಕಷ್ಟದ ಮುಂದೆ ನೀವು ಕೂತ್ಕೊಂಡು ತಿಂತಾ ಇದ್ದೀರಾ ಅಂತ ನನ್ನ ಅನ್ನಲ್ವಾ? ಅತಿಗೆ ಅವನಿ, ಇದು ನಿಜಕ್ಕೂ ಕರೆಕ್ಟ್ ಅಲ್ಲ. ನಮಗೆ ಸ್ವಲ್ಪ ಸಮಯ ಕೊಡಿ, ನಾವ್ ಏನೋ ಒಂದು ಆಲೋಚಿಸ್ತೀವಿ. ಹೌದು ಅಂಜಲಿ, ನಮ್ಮ ಕುಟುಂಬಕ್ಕೆ ಒಂದು ಪದ್ಧತಿ ಇದೆ. ನಮ್ಮ ಮನೆ ಸೊಸೆಯರು ವ್ಯಾಪಾರ ಮಾಡೋದೇನು? ಅದು ರೋಡ್ ಪಕ್ಕದಲ್ಲಿ ಪಕೋಡ ಮಾರದ. ಸಾಕು, ದಯವಿಟ್ಟು ಆ ಹಳೆ ಕಾಲದ ಪದ್ಧತಿಗಳನ್ನ ಪಾತಾಳದಲ್ಲಿಟ್ಟು ಬನ್ನಿ. ಮಾವಯ್ಯ, ಸಾಲದವರು ಮನೆಗೆ ಬಂದು ನಾನಾ ಮಾತು ಅಂದಾಗ ನಿಮ್ಮ ಮರ್ಯಾದೆ ಎಲ್ಗೋಗಿತ್ತು? ನಮ್ಮ ಮನೆ ಜಪ್ತಿಯಾದ್ರೆ ನಾವು ಯಾವ ರೋಡ್ ಮೇಲೆ ನಿಲ್ಬೇಕು? ಆಗ ಜನ ನಮ್ಮನ್ನು ಪಾಪ ಅಂತಾರೆ ಹೊರತು ಒಂದು ರೂಪಾಯಿನಾದ್ರೂ ಕೊಡ್ತಾರಾ? ನಾವು ಕಳ್ತನ ಮಾಡ್ತಾ ಇಲ್ಲ, ದೋಚ್ತಾ ಇಲ್ಲ, ಯಾರನ್ನು ಮೋಸ ಮಾಡ್ತಾ ಇಲ್ಲ. ನಮಗೆ ಬಂದ ಅಡಿಗೆಯಿಂದ ಗೌರವವಾಗಿ ಶ್ರಮಿಸ್ತೀವಿ ಅಂತ ಇದೀವಿ. ಇದರಲ್ಲಿ ಅವಮಾನ ಎಲ್ಲಿದೆ? ಹೌದು ಸುರೇಶ್, ಕಷ್ಟಪಟ್ಟು ಕೆಲಸ ಮಾಡುವ ಪ್ರತಿಯೊಬ್ಬರು ಗೌರವನೀಯರೇ. ನಾವು ತೆಗೆದುಕೊಂಡು ನಿರ್ಣಯ ಹಿಂದಕ್ಕೆ ತಗೊಳ್ಳಲ್ಲ. ನಮಗೆ ನಿಮ್ಮ ಸಹಾಯ ಬೇಡ, ಆದ್ರೆ ನಿಮ್ಮ ಆಶೀರ್ವಾದ ಕೊಡಿ ಸಾಕು. ಹೌದು ಕಣ್ರಿ ಅರುಣ್, ನಾವು ಮೂವರು ಜೊತೆಯಾಗಿದ್ದೀವಿ. ನಮ್ಮ ಸಂಸಾರವನ್ನು ನಾವು ಹೇಗೆ ಕಾಪಾಡ್ಕೋಬೇಕೋ ಗೊತ್ತು. ಪ್ಲೀಸ್ ನಮ್ಮನ್ನು ಏನು ಅನ್ಬೇಡಿ, ನಿಜಕ್ಕೂ ನಿಲ್ಲಿಸ್ಬೇಡಿ. ಏನು ಅಂದ್ರೆ, ನೋಡಿದ್ರ ನಮ್ಮ ಮಕ್ಕಳು ಧೈರ್ಯ ಕಳ್ಕೊಂಡಿದ್ದಾರೆ. ನಮ್ಮ ಸೊಸೆಯರು ಎಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಹೆಣ್ಣು ಅಂದುಕೊಂಡ್ರೆ ಸಾಧಿಸಲಾರದು ಏನೂ ಇಲ್ಲ. ಅನಾಮಿಕಾ ನಿಜ ಹೇಳಿದಾಳೆ. ಶ್ರಮ ಪಡೋದ್ರಲ್ಲಿ ತಪ್ಪೇನಿಲ್ಲ. ಅಮ್ಮ ಅನಾಮಿಕಾ, ಅವನಿ, ಅಂಜಲಿ, ಹೋಗ್ರಿ ಅಮ್ಮ. ನನ್ನ ಪೂರ್ತಿ ಬೆಂಬಲ ನಿಮಗೆ ಇದೆ. ನಿಜ ಶಾರದಾ, ನನ್ನ ಸೊಸೆಯಂದಿರ ಮನಸ್ಸು ಎಷ್ಟು ದೊಡ್ಡದೋ ಈ ದಿನ ನನಗೆ ಅರ್ಥವಾಯ್ತು. ಅಮ್ಮ ಅನಾಮಿಕಾ, ನಿಮ್ಮಿಷ್ಟ. ನಿಮ್ಮ ಪ್ರಯತ್ನ ವಿಜಯವಂತವಾಗಲಿ ಅಂತ ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಹಾಗೆ ಅತ್ತೆ ಮಾವಂದಿರ ಆಶೀರ್ವಾದದಿಂದ ಸೊಸೆಯರ ಉತ್ಸಾಹ ದ್ವಿಗುಣಗೊಳ್ಳುತ್ತದೆ. ತಕ್ಷಣ ಅವರು ತಮ್ಮ ಮನೆಯಲ್ಲಿರುವ ಹಳೆ ಗಾಡಿಯನ್ನು ಶುಭ್ರ ಮಾಡುತ್ತಾರೆ. ಕಾಲಿಫ್ಲವರ್ಗಳು, ಕಡಲೆ ಹಿಟ್ಟು, ಎಣ್ಣೆ, ಹೊಸದಾದ ಮಸಾಲೆಯನ್ನು ಸಿದ್ಧ ಮಾಡ್ಕೋತಾರೆ. ಸಾಯಂಕಾಲ 4 ಗಂಟೆ ಸಮಯಕ್ಕೆ ಬೀದಿ ಕೊನೆಯಲ್ಲಿರುವ ದೊಡ್ಡ ಬೇವಿನ ಮರದ ಕೆಳಗೆ ತಮ್ಮ ಕಾಲಿಫ್ಲವರ್ ಪಕೋಡ ಸ್ಟಾಲ್ ನ ಏರ್ಪಾಟು ಮಾಡ್ತಾರೆ. ಅನಾಮಿಕಾ ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಮಾಡುತ್ತಾಳೆ. ಅವನಿ ಕಾಲಿಫ್ಲವರ್ ಚೂರುಗಳಿಗೆ ಮಸಾಲೆ ಹಿಟ್ಟನ್ನ ಕಲಿಸುತ್ತಾಳೆ. ಅಂಜಲಿ ಪ್ಲೇಟ್ಗಳು, ಪ್ಯಾಕಿಂಗ್ ಕವರು ರೆಡಿ ಮಾಡ್ತಾಳೆ. ವಾತಾವರಣ ಬಹಳ ತಣ್ಣಗಿರುತ್ತದೆ. ಆಕಾಶದ ತುಂಬಾ ಕಪ್ಪನೆಯ ಮೋಡಗಳು ತುಂಬಿರುತ್ತದೆ. ಅಕ್ಕ, ಆಕಾಶ ನೋಡ್ ಹೇಗಿದ್ಯೋ? ಯಾವ ಕ್ಷಣದಲ್ಲಾದ್ರೂ ಭಾರಿ ಮಳೆ ಬೀಳೋ ಹಾಗಿದೆ. ಈ ದಿನ ನಮ್ಮ ಮೊದಲ ದಿನ. ಮಳೆ ಬಂದ್ರೆ ಕಸ್ಟಮರ್ಸ್ ಹೇಗೆ ಬರ್ತಾರೆ ಅಕ್ಕ? ಹೌದು ಅಕ್ಕ, ಸ್ವಲ್ಪ ನಂಗ್ ಕೂಡ ಆ ಭಯವಾಗ್ತಾ ಇದೆ. ಮಳೆ ಬಂದ್ರೆ ಜನ ಮನೆಯಲ್ಲೇ ಇದ್ದು ಬಿಡ್ತಾರೇನೋ ಅಲ್ವಾ? ಭಯಪಡ್ಬೇಡಿ ಅವನಿ. ಅಂಜಲಿ, ಏನಕ್ಕೆ ಭಯ? ಮಳೆ ನಮಗೆ ಅಡ್ಡವೇನಲ್ಲ, ಒಂದು ಅದ್ಭುತವಾದ ಅವಕಾಶವಾಗುತ್ತದೆ. ಈ ತಣ್ಣನೆಯ ವಾತಾವರಣದಲ್ಲಿ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿರುವ ಕಾಲಿಫ್ಲವರ್ ಪಕೋಡ ತಿನ್ನೋದಕ್ಕೆ ಜನ ಇನ್ನೂ ಇಷ್ಟಪಡ್ತಾರೆ. ನೀವು ಧೈರ್ಯವಾಗಿರಿ ಅವನಿ. ಆ ಮಸಾಲೆ ಸರಿಯಾಗಿ ಸೇರಿಸು. ಅದರ ಸುವಾಸನೆ ಸುತ್ತಮುತ್ತಲ ಬೀದಿಗೆ ವ್ಯಾಪಿಸಬೇಕು. ಹಾಗೆ ಅಕ್ಕ, ನಾನು ನಮ್ಮ ಪ್ರತ್ಯೇಕವಾದ ಹೋಮ್ ಮೇಡ್ ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಹಾಕಿ ಕಲಿಸ್ತಾ ಇದ್ದೀನಿ. ಇದರ ರುಚಿ ನೋಡುತ್ತಲೇ ಯಾರಾದರೂ ಫಿದಾ ಆಗ್ಲೇಬೇಕು. ಚುರುಕಾಗಿರೋ ಅಂಜಲಿ, ಎಣ್ಣೆ ಕಾದಿದೆ, ನಾನು ಪಕೋಡ ಮಾಡ್ತಾ ಇದ್ದೀನಿ. ಹಾಗೆ ಅನ್ನುತ್ತಾ ಅನಾಮಿಕಾ ಬಿಸಿ ಬಿಸಿ ಎಣ್ಣೆಯಲ್ಲಿ ಮಸಾಲ ಹಿಡಿಸಿದ ಕಾಲಿಫ್ಲವರ್ ಚೂರನ್ನ ಬೇಯಿಸುತ್ತಾಳೆ. ಘಮಘಮ ಅನ್ನುವ ಪಕೋಡಗಳ ಸುವಾಸನೆ ಬೀದಿಯೆಲ್ಲ ವ್ಯಾಪಿಸುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ದೊಡ್ಡದಾಗಿ ಮಿಂಚು ಹೊಡೆದು ಭಾರಿ ಮಳೆ ಶುರುವಾಗುತ್ತದೆ.
ಗಾಳಿ ಚಳಿಯಾಗಿ ಬೀಸ್ತಾ ಇರ್ತದೆ. ಆಕಾಶದಲ್ಲಿ ಚಿಕ್ಕ ಹನಿಗಳಿಂದ ಭಾರಿ ಮಳೆಯಾಗಿ ಬದಲಾಗುತ್ತದೆ. ಚಳಿ ವಿಪರೀತವಾಗಿ ಹೆಚ್ಚಾಗುತ್ತದೆ. ಮಳೆಯಲ್ಲಿ ನೆನೆಯುತ್ತಾ ಚಳಿಗೆ ನಡುಗುತ್ತಾ ಜನ ಆ ಬೇವಿನ ಮರದ ಕೆಳಗಿರುವ ಪಕೋಡ ಸ್ಟಾಲ್ ಕಡೆ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಅನಾಮಿಕಾ ಮಾಡ್ತಾ ಇರುವ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡೆಯ ವಾಸನೆ ಅವರನ್ನು ಆಕರ್ಷಿಸುತ್ತದೆ. ಮಳೆ ಬೀಳ್ತಾ ಇರುವಾಗ ಬೀದಿಯಲ್ಲಿ ಹೋಗ್ತಾ ಇರುವ ಪಾದಚಾರಿಗಳು ಕೆಲವರು ಆ ಬೇವಿನ ಮರದ ಕೆಳಗೆ ಬರುತ್ತಾರೆ. ಹಬ್ಬಾ, ಮಳೆ ಬಹಳ ಗಟ್ಟಿಯಾಗಿ ಬರ್ತಾ ಇದೆ. ಚಳಿಗೆ ಮೈಯೆಲ್ಲ ನಡುಗ್ತಾ ಇದೆ. ಏನು ಇಲ್ಲಿ ಹೊಸದಾಗಿ ಪಕೋಡ ಗಾಡಿ ಇಟ್ಟಿದ್ದೀರಾ? ವಾಸನೆ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್, ಈ ದಿನವೇ ಪ್ರಾರಂಭಿಸಿದೀವಿ. ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಗಳು ಸಿದ್ಧವಾಗಿದೆ. ಈ ಚಳಿಯಲ್ಲಿ ಒಂದು ಪ್ಲೇಟ್ ತಿಂದು ನೋಡಿ, ಚಳಿ ಎಲ್ಲ ಓಡಿ ಹೋಗುತ್ತೆ. ನಿಜಾನೇ, ಈ ಮಳೆಯಲ್ಲಿ ಬಿಸಿ ಬಿಸಿ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ಕೊಡಮ್ಮ ನೋಡೋಣ. ಹಾಗೆ ಅನ್ನುತ್ತಲೇ ಅನಾಮಿಕಾ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡ ಅನ್ನ ಪ್ಲೇಟ್ ಅಲ್ಲಿ ಹಾಕಿ ಕೊಡುತ್ತಾಳೆ. ಅವನಿ ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಈರುಳ್ಳಿ ಚೂರುಗಳು ಹಾಕುತ್ತಾಳೆ. ಅಂಜಲಿ ಅದನ್ನ ಕಸ್ಟಮರ್ಸ್ಗೆ ಕೊಡುತ್ತಾಳೆ. ಅಬ್ಬಬ್ಬಾ, ಎಷ್ಟು ಅದ್ಭುತವಾಗಿದೆಯೋ! ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಈ ಮಸಾಲೆ ರುಚಿ ತುಂಬಾ ಚೆನ್ನಾಗಿದೆ. ನಾನು ನನ್ನ ಜೀವನದಲ್ಲಿ ಇಂತಹ ಕಾಲಿಫ್ಲವರ್ ಪಕೋಡನ ತಿಂದಿಲ್ಲ. ಹೌದಾ, ನಂಗೂ ಒಂದ್ ಪ್ಲೇಟ್ ಕೊಡಮ್ಮ ಬೇಗ. ಹಾಗೆ ಅನ್ನುತ್ತಾ ಒಬ್ಬರ ನಂತರ ಒಬ್ಬರು ಆ ರುಚಿ ನೋಡಿ ಸಂತೋಷ ಪಡುತ್ತಾರೆ. ಒಂದು 2 ಕ್ಷಣದಲ್ಲಿಯೇ ಈ ಸುದ್ದಿ ಬೀದಿ ಎಲ್ಲವೂ ಸುತ್ತಿ ಹೋಗುತ್ತದೆ. ಮಳೆ ಎಷ್ಟಾಗಿ ಬಂದರೂ ಆ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಕ್ಕಾಗಿ ಜನಗಳು ಕೊಡೆ ಹಿಡಿದುಕೊಂಡು ಕ್ಯೂ ಕಟ್ಟುತ್ತಾರೆ. ಅನಾಮಿಕಾ ವೇಗವಾಗಿ ಪಕೋಡ ಮಾಡ್ತಾ ಇರ್ತಾಳೆ. ಅವನಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಅಂಜಲಿ ಕಸ್ಟಮರ್ಸ್ ಆರ್ಡರ್ಗಳನ್ನ ನಿರ್ವಹಿಸುತ್ತಾ ಪ್ಯಾಕ್ ಮಾಡ್ತಾ ಇರ್ತಾಳೆ. 3 ವಾರಗಿತ್ತಿಯರ ಮಧ್ಯೆ ಇರುವ ಸಮನ್ವಯ ನೋಡಿ ಜನ ಆಶ್ಚರ್ಯ ಹೋಗುತ್ತಾರೆ. ಹಾಗಿರುವಾಗ ರಾತ್ರಿ ಸಮಯ 9 ಗಂಟೆಯಾಗುತ್ತದೆ. ಮಳೆ ಸ್ವಲ್ಪ ಕಡಿಮೆಯಾಗುತ್ತದೆ. ಗಾಡಿಯಲ್ಲಿರುವ ಕಾಲಿಫ್ಲವರ್ ಹಿಟ್ಟು ಎಲ್ಲ ಖಾಲಿಯಾಗಿ ಹೋಗುತ್ತದೆ. ಇನ್ನು ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಕ್ಷಮಿಸ್ಬಿಡಿ ಸರ್, ಈ ದಿನಕ್ಕೆ ಪಕೋಡ ಎಲ್ಲ ಆಗಿ ಹೋಯ್ತು. ನಾಳೆ ಸಾಯಂಕಾಲ ಖಚಿತವಾಗಿ ಬೇಗನೆ ಬನ್ನಿ, ನಿಮಗೆ ಬಿಸಿ ಬಿಸಿಯಾಗಿ ಕೊಡ್ತೀವಿ. ಅಯ್ಯೋ, ಆಗೋಯ್ತಾ? ನಾಳೆ ಖಚಿತವಾಗಿ ಬೇಗ ಬರ್ತೀನಮ್ಮ. ನಿನ್ನ ಪಕೋಡ ರುಚಿ ಬಗ್ಗೆ ನನ್ ಫ್ರೆಂಡ್ ಹೇಳ್ದ. ನಾಳೆ ಮಾತ್ರ ನನಗೆ 2 ಪ್ಲೇಟ್ ಪ್ಯಾಕ್ ಮಾಡ್ಬೇಕು. ತಪ್ಪದೆ ಸರ್, ಥ್ಯಾಂಕ್ ಯು. ಎಷ್ಟು ಬಂತಮ್ಮ ಅಂಜಲಿ? ನಮ್ಮ ಮೊದಲ ದಿನದ ಸಂಪಾದನೆ ಎಷ್ಟು? ಅಕ್ಕ, ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಎಲ್ಲ ಖರ್ಚು ಹೋಗಿ ನಮಗೆ ಈ ದಿನ 5,000 ರೂಪಾಯಿವರೆಗೂ ಲಾಭ ಬಂದಿದೆ. ನಮ್ಮ ಮೊದಲ ದಿನವೇ ಇಷ್ಟು ದೊಡ್ಡ ವಿಜಯ ಸಾಧಿಸ್ತೀವಿ ಅಂತ ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ. ನೋಡಿದ್ರ ತಂಗಿಯರೇ, ನಾನ್ ಹೇಳಿದ್ನಲ್ಲ, ನಮ್ಮ ಕಷ್ಟವನ್ನು ನಮ್ಮ ರುಚಿನ ಜನ ಗುರುತಿಸ್ತಾರೆ ಅಂತ. ಈ ಮಳೆ ನಮಗೆ ಶಾಪವಲ್ಲ, ವರವಾಗಿ ಬದಲಾಯ್ತು. ಈ 5,000 ರೂಪಾಯಿ ಲಾಭ ಕೇವಲ ದುಡ್ಡಲ್ಲ, ನಮ್ಮ ಕುಟುಂಬದಲ್ಲಿ ಹೊಸ ಆಸೆಯನ್ನು ಚಿಗುರಿಸುವ ಸಂಜೀವಿನಿ. ಹೌದು ಅಕ್ಕ, ನಿನ್ನ ಆಲೋಚನೆ ಅದ್ಭುತ. ಈ ದಿನವೆಲ್ಲ ನಮ್ಗೆ ಸುಸ್ತೆ ಅನ್ನಿಸ್ಲಿಲ್ಲ. ನಮ್ಮ ಕುಟುಂಬಕ್ಕಾಗಿ ನಾವು ನಿಂತಿದ್ದೀವಿ ಅನ್ನುವ ತೃಪ್ತಿ ಎಷ್ಟೋ ಸಂತೋಷ ಕೊಡ್ತಾ ಇದೆ. ಹೌದು ಅಕ್ಕ, ನಮ್ಮ 3 ಬಂಧ ಈ ದಿನ ಇನ್ನೂ ಗಟ್ಟಿಯಾಗಿದೆ. ಬನ್ನಿ ಬೇಗ ಹೋಗೋಣ. ಮನೆಗೆ ಹೋಗಿ ಅತ್ತೆಗೆ ಮಾವಯ್ಯನಿಗೆ ಈ ಸಂತೋಷಕರವಾದ ವಾರ್ತೆ ಹೇಳೋಣ. ಹಾಗೆ ಅಂದುಕೊಳ್ಳುತ್ತಾ 3 ಸೊಸೆಯರು ಎಷ್ಟೋ ಸಂತೋಷದಿಂದ ಮನೆಗೆ ಸೇರುತ್ತಾರೆ. ಮನೆಯಲ್ಲಿ ಪ್ರಸಾದ್, ಶಾರದಾ ಅವರ ಮಕ್ಕಳು ಇನ್ನು ಆಂದೋಲನದಿಂದಲೇ ಕೂತಿರುತ್ತಾರೆ. ಸೊಸೆಯರ ಮುಖದಲ್ಲಿರುವ ಆನಂದವನ್ನು ನೋಡಿ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ. ಅಂಜಲಿ ಗಲ್ಲಾಪೆಟ್ಟಿಗೆಯಲ್ಲಿರುವ ದುಡ್ಡನ್ನು ತೆಗೆದು ಪ್ರಸಾದನ ಕೈಯಲ್ಲಿಡ್ತಾಳೆ. ಮಾವಯ್ಯ, ತಗೊಳ್ಳಿ, ನಮ್ಮ ಮೊದಲ ದಿನದ ಸಂಪಾದನೆ. ನಮ್ಮ ಪಕೋಡ ಸ್ಟಾಲ್ ತುಂಬಾ ಚೆನ್ನಾಗಿ ನಡೀತು. 5,000 ರೂಪಾಯಿ ನಿಖರ ಲಾಭ. ಏನು, ಒಂದೇ ಸಾಯಂಕಾಲದಲ್ಲಿ 5,000 ರೂಪಾಯಿನ? ಇದು ನಿಜವೇನ ಶಾರದಾ? ನೋಡಿದ್ರೀನ್ರಿ, ನಾನು ಮೊದ್ಲೇ ಹೇಳಿದ್ದೀನಲ್ಲ, ನಮ್ಮ ಸೊಸೆಯರ ಕೈಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ. ನಮ್ಮ ಕಷ್ಟಕ್ಕೆ ದೇವರೇ ಜೊತೆಯಾಗಿದ್ದಾನೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ನಾನು ನಿಮ್ಮನ್ನ ಕಡಿಮೆಯಾಗಿ ಅಂದಾಜು ಮಾಡಿದೆ. ನಿಮ್ಮ ಕಷ್ಟವೇನು ನನಗೆ ಅರ್ಥವಾಯ್ತು. ಗಂಡಸರಾದ ನಾವು ಧೈರ್ಯ ಕಳೆದು ಹೋದ್ರೆ ನಮಗೆ ಜೊತೆಯಾಗಿದ್ದು ನಮ್ಮನ್ನ ಕಾಪಾಡಿದ್ದೀರಾ. ಹೌದು ಅದ್ಕೆ, ನಿಮ್ಮ 3 ಧೈರ್ಯ ನೋಡಿ ನನಗೂ ಕೂಡ ಹೊಸ ಶಕ್ತಿ ಬಂದಿದೆ. ನಾಳೆಯಿಂದ ನಾವು ಕೂಡ ಖಾಲಿಯಾಗಿರಲ್ಲ. ನಮಗೆ ತೋಚಿದ ಕೆಲಸ ಮಾಡಿ ಸಾಲ ತೀರಿಸ್ತೀವಿ. ಅಂಜಲಿ, ನನ್ನನ್ನು ಕ್ಷಮಿಸು. ನಾನು ಸಮಾಜ ಏನಂದ್ಕೊಳ್ತೋ ಅಂತ ಭಯಪಟ್ಟೆ. ಆದ್ರೆ ಕ್ಷಮಿಸುವುದರಲ್ಲಿ ಇರುವ ಆ ಮಜಾ, ಆ ದೊಡ್ಡತನ ನನಗೆ ಈ ದಿನ ತಿಳಿತು. ಸಾಕು ಬಿಡಿ, ಕ್ಷಮಾಪಣೆ ಬೇಡ. ಒಂದು ಕುಟುಂಬದಲ್ಲಿ ಕಷ್ಟ ಸುಖಗಳು ಎಲ್ಲರನ್ನೂ ಒಂದು ಮಾಡುತ್ತೆ. ಒಬ್ಬರು ಬಿದ್ರೆ ಇನ್ನೊಬ್ರು ಎಬ್ಬಿಸಬೇಕು, ಅಷ್ಟೇ ಹೊರತು ಬಿಡಬಾರದು. ನಾಳೆ ಒಳಗೆ ಕೋಟೇಶ್ವರರಾವಿಗೆ ಮೊದಲ ಕಂತಾದ 50,000 ರೂಪಾಯಿ ಕೊಡ್ಬೇಕಲ್ಲ. ಈ 5,000 ರೂಪಾಯಿ ಇಟ್ಕೊಳ್ಳಿ. ಮಿಕ್ಕ ದುಡ್ಡಿಗಾಗಿ ನಾವು ನಾಳೆಯಿಂದ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಮಾವಯ್ಯ. ಹೇಗೂ ನಿಮ್ಮ ಮಕ್ಕಳು ಕೂಡ ಬದಲಾಗಿದ್ದಾರೆ. ಆದ್ರಿಂದ ನಾವೆಲ್ಲರೂ ಸೇರಿ ಬೇಗದಲ್ಲೇ ಸಾಲವನ್ನ ತೀರಿಸಬಹುದು. ಹೌದಮ್ಮ ಅನಾಮಿಕಾ, ನನಗೂ ನಂಬಿಕೆ ಬಂದಿದೆ. ನಿಮ್ಮಂತ ಸೊಸೆ ಇರುವ ಈ ಮನೆ ಯಾವತ್ತೂ ಬಿದ್ದು ಹೋಗೋದಿಲ್ಲ. ಈ ಕಷ್ಟಗಳೆಲ್ಲ ತಾತ್ಕಾಲಿಕ. ನೀವೇ ನಮ್ಮ ಕುಟುಂಬದ ರಕ್ಷಕರು. ಆ ದಿನ ಬಂದ ಭಾರಿ ಮಳೆ ಆ ಮನೆಯ ಕಷ್ಟಗಳನ್ನೆಲ್ಲ ದೂರ ಮಾಡಿತು. 3 ಸೊಸೆಯರ ಐಕ್ಯತೆ, ಧೈರ್ಯ ಆ ಮನೆಗೆ ಹೊಸ ಬೆಳಕನ್ನು ಪ್ರಸಾದಿಸುತ್ತದೆ. ಆ ಕಾಲಿಫ್ಲವರ್ ಪಕೋಡ ಸ್ಟಾಲ್ ಮತ್ತಷ್ಟು ವಿಜಯವಂತಾಗಿ ನಡೆಯುತ್ತದೆ. ಮಕ್ಕಳು ಕೂಡ ತಮ್ಮ ಕೈಲಾದ ಕೆಲಸಗಳನ್ನು ಮಾಡಿ ಕೆಲಸದಲ್ಲಿ ನಿಮಗ್ನರಾಗುತ್ತಾರೆ. ಸ್ವಲ್ಪ ದಿನದಲ್ಲೇ ಕೋಟೇಶ್ವರರಾವ್ನ ಸಾಲವೆಲ್ಲ ತೀರಿಸುತ್ತಾರೆ. ಆ ಕುಟುಂಬ ಮತ್ತೆ ಸಮಾಜದಲ್ಲಿ ಎಷ್ಟೋ ಗೌರವದಿಂದ, ಸುಖ ಸಂತೋಷದಿಂದ ಒಬ್ಬರನ್ನೊಬ್ಬರು ಆಧಾರವಾಗಿ ನಿಂತು ಆನಂದಕರವಾದ ಜೀವನವನ್ನು ಸಾಗಿಸುತ್ತಾರೆ.